ಒಂದು ಊರಲ್ಲಿ ಒಬ್ಬ ಪೇಂಟರ್ ಇದ್ದ. ಅವನು ತುಂಬ 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 ಸುಂದರವಾದ ಚಿತ್ರಗಳನ್ನು ಬಿಡಿಸ್ತಾ ಇದ್ದ. ಹಾಗೆಯೇ ವಿಶ್ವದಾದ್ಯಂತ ಅವನ ಪೇಂಟಿಂಗ್ಸ್ ಎಲ್ಲ ಸೇಲ್ ಆಗ್ತಾ ಇತ್ತು. ತುಂಬ ದುಡ್ಡು ಗಳಿಸ್ತಾ ಇದ್ದ, ತುಂಬ ಹೆಸರು ಗಳಿಸಿದ್ದ. ಆದರೆ ಒಂದು ಅನಾಹುತ ನಡೆದು ಅವನ 2 ಕೈಗಳು ಕಳ್ಕೊಳ್ಬೇಕಾಗಿ ಬಂತು. ಆದರೆ ಅವನು ಎದೆಗುಂದದೆ ಏನು ಮಾಡಿದ ಅಂದರೆ, ತನ್ನ ಆ ಒಂದು ಚಿತ್ರ ಬಿಡಿಸುವ ಕಲೆಯನ್ನು ತನ್ನ ಕಾಲುಗಳಿಂದ ಆ ಕಲೆಯನ್ನು ಮುಂದುವರಿಸಿದ. ಮುಂದೆ ಅವನು ತನ್ನ 2 ಕಾಲುಗಳಿಂದ ಚಿತ್ರವನ್ನು ಬಿಡಿಸಲು ಶುರು ಮಾಡಿದ. ಅವನ ಹೆಸರು ಇನ್ನೂ ಪ್ರಖ್ಯಾತಿ ಹೊಂದಿತು. ಹಾಗೆ ಅವನ ಪೇಂಟಿಂಗ್ಸ್ ಇನ್ನೂ ಹೆಚ್ಚು ಹೆಚ್ಚು ಸೇಲ್ ಆದವು. ಈಗ ನೋಡಿ, ಅವನು ಕೈ ಕಳ್ಕೊಂಡಿದ್ದಕ್ಕೆ ಪ್ರಾಬ್ಲಮ್ ಅಂತ ತಿಳ್ಕೊಂಡು, ದೊಡ್ಡ ಒಂದು ಆಘಾತ ಆಗಿದೆ ಅಂತ ತಿಳಿದು ದುಃಖಿಸ್ತಾ ಹೋಗಿದ್ದರೆ ಅವನು ಮತ್ತೆ ಈ ದಿನಗಳನ್ನು ನೋಡ್ಬೋದಾಗಿತ್ತ? ಅವನಲ್ಲಿರುವ ಆ ನೋ ಪ್ರಾಬ್ಲಮ್ ಕಾನ್ಷಿಯಸ್ನೆಸ್ ಏನಿದೆಯೋ ಅದರಿಂದಾಗಿ ಅವನು ಹಾಗೇನೆ ಮುಂದುವರೆದ. ಇದುವೇ ಹೇಳ್ತಾರೆ ನೋ ಪ್ರಾಬ್ಲಮ್ ಕಾನ್ಷಿಯಸ್ನೆಸ್ ಅಂತ. ಬುದ್ಧತ್ವವನ್ನು ಹೊಂದುವುದೆಂದರೆ ಪರಿಸ್ಥಿತಿಗಳಿಂದ ಓಡುವುದು ಅಲ್ಲ. ನೋ ಪ್ರಾಬ್ಲಮ್ ಕಾನ್ಷಿಯಸ್ನೆಸ್ಗೆ ಇನ್ನೊಂದು ಉದಾಹರಣೆ ಬಾಲ್ ಗಂಗಾಧರ್ ತಿಲಕರು ಅವರಿಗೆ ಜೈಲು ಶಿಕ್ಷೆ ಆದಾಗ ಕಾಲಾಪಾನಿ ಅಂಡಮಾನಲ್ಲಿ ಅವರಿಗೆ 5 ವರ್ಷದ ಕಾರಾಗಾರಕ್ಕೆ ಕಳಿಸಲಾಯಿತು. ಆಗ ಅವರು ಯೋಚನೆ ಮಾಡಲಿಲ್ಲ, ಅಯ್ಯೋ ನಾನು ಮಾಡ್ತಾ ಇರೋ ಕೆಲಸ ನಿಂತು ಹೋಗುತ್ತೆ, ನಾನು ಒಂದು ಚಳವಳಿ ನಡೆಸ್ತಾ ಇದ್ದೆ, ಅದೆಲ್ಲ ಯೋಚನೆ ಮಾಡಲಿಲ್ಲ. ಅವರು ಆ 5 ವರ್ಷಗಳನ್ನು ರಾಮಾಯಣವನ್ನು ಮತ್ತು ಭಾಷೆ ಬರೆಯೋದ್ರಲ್ಲಿ ಅವರು ಕಳೆದರು. ಅಂದರೆ ಆ ಸಮಯದ ಸದುಪಯೋಗ ಮಾಡಿಕೊಂಡು ನೋ ಪ್ರಾಬ್ಲಮ್. ಜೈಲು ಕಳಿಸಿದ್ರೆ ನೋ ಪ್ರಾಬ್ಲಮ್, ಅದನ್ನು ಹೇಗೆ ಸದುಪಯೋಗ ಪಡ್ಕೊಳ್ಬೇಕು ಅನ್ನೋದನ್ನ ಯೋಚನೆ ಮಾಡಿದ್ರು. ಅದೇ ರೀತಿಯಾಗಿ ಜೀಸಸ್ ಕಥೆಯನ್ನು ನೋಡಿದರೆ, ಜೀಸಸ್ಗೆ ಗೊತ್ತಿತ್ತು ಅವ್ರಿಗೆ ಮಳೆ ಹೊಡೆದು ಸಾಯಿಸ್ತಾರೆ ಅಂತ. ಆದರೆ ಅವ್ರು ಎಲ್ಲಿ ಓಡ್ ಹೋಗಲಿಲ್ಲ, ಎಲ್ಲಿ ತಪ್ಪಿಸ್ಕೊಳ್ಳಿಲ್ಲ. ಅವರು ಇನ್ನೂ ಏನು ಮಾಡಿದ್ರು ಅಂದರೆ ದೇವರಿಗೆ ಬೇಡ್ಕೊಂಡ್ರು, ಇವ್ರು ಏನು ಮಾಡ್ತಾ ಇದ್ದಾರೆ, ಇವ್ರಿಗೆ ತಿಳಿತಾ ಇಲ್ಲ, ಇವ್ರನ್ನ ಕ್ಷಮಿಸು ದೇವರೇ ಅಂತ ಕೇಳ್ಕೊಂಡ್ರು. ಅವ್ರು ಅದನ್ನು ತೊಂದರೆ ಅಂತ ಅಂದ್ಕೊಂಡೇ ಇಲ್ಲ. ನೋ ಪ್ರಾಬ್ಲಮ್, ನೋ ಕಂಪ್ಲೇಂಟ್ಸ್. ಹಾಗೆಯೇ ದಯಾನಂದ ಸರಸ್ವತಿ ಅವರ ಕಥೆ ನೋಡಿದರೆ ನಮ್ಮೆಲ್ಲರಿಗೂ ಗೊತ್ತು. ಅವರು ಆರ್ಯ ಸಮಾಜವನ್ನು ಶುರು ಮಾಡಿದವರು. ಎಂತಹ ದೊಡ್ಡ ಚಳವಳಿಯಾಗಿತ್ತು ಅದು. ಇಡೀ ಭಾರತದಲ್ಲಿ ಈ ಧರ್ಮದ ಹೆಸರಲ್ಲಿ ನಡೀತಿರುವ ಎಷ್ಟೋ ಸಂಪ್ರದಾಯಗಳ ಬದಲಿ ಆಗುವ ಒಂದು ಸಮಯ ಬಂದಿತ್ತು. ಆದರೆ ಎಲ್ಲರೂ ಸೇರಿ ಆ ದಯಾನಂದ ಸರಸ್ವತಿಯನ್ನು ಸಾಯಿಸಬೇಕು ಅಂತ ಯೋಚನೆ ಮಾಡಿ ಅವ್ರಿಗೆ ಏನು ಮಾಡಿದ್ರು ಗೊತ್ತಾ? ಗಾಜಿನ ಪುಡಿಯನ್ನು ಸರಿಯಾಗಿ ಅರ್ದು ನೀರಲ್ಲಿ ಬೆರೆಸಿ ಅವ್ರಿಗೆ ಕುಡಿಲಿಕ್ಕೆ ಕೊಟ್ಟರು. ಯಾಕಂದರೆ ಅವರನ್ನು ಹೇಗೆ ಸಾಯಿಸಬೇಕು ಅನ್ನೋದು ಅವ್ರಿಗೆ ತಿಳಿದು ಬರಲಿಲ್ಲ. ತಿಳಿದು ದಯಾನಂದ ಸರಸ್ವತಿಗೆ ಯಾವಾಗ ಅದು ಗ್ಲಾಸ್ ನೀರು ಕುಡಿಲಿಕ್ಕೆ ಕೊಟ್ಟರು. ಅವ್ರು ಹೇಳಿದ್ರು, ನನಗೆ ಗೊತ್ತು ಇದರಲ್ಲಿ ನೀವು ನನಗೆ ಸಾಯಿಸಲಿಕ್ಕೆ ಹಾಕಿದ್ದೀರಾ, ನನಗೆ ಏನೂ ಚಿಂತೆ ಇಲ್ಲ, ನಾನು ಮಾಡಬೇಕಾದ ಕೆಲಸ ನಾನು ಮಾಡಿದ್ದೀನಿ, ಸೊ ನೋ ಪ್ರಾಬ್ಲಮ್ ಅಂತ ಹೇಳಿ ಅವರನ್ನು ಆನಂದವಾಗಿ ಸ್ವೀಕಾರ ಮಾಡಿ ಅದನ್ನು ಕುಡಿದ್ರು. ಸಾಕ್ರೆಟಿಸ್ ಕಥೆಯನ್ನು ನಾವೆಲ್ಲ ಕೇಳಿದ್ದೇವೆ ಫ್ರೆಂಡ್ಸ್. ಅವ್ರಿಗೂ ಸಹ ವಿಷ ಸೇವನೆ, ಅವರ ಕೈಯಲ್ಲೇ ವಿಷವನ್ನು ಕೊಟ್ಟು ನೀವು ಕುಡಿಬೇಕು ಅಂತ ಹೇಳಿದರು. ಅದಕ್ಕೆ ಮತ್ತೆ ಒಂದು ಷರತ್ತನ್ನು ಇಟ್ಟಿದ್ರು, ನೀವು ಮಾಡ್ತಿರುವ ಕೆಲಸಕ್ಕೆ ನೀವು ಒಂದು ವೇಳೆ ಸಾರಿ ಹೇಳಿದರೆ, ತಪ್ಪನ್ನು ಒಪ್ಕೊಂಡ್ರೆ ನಾವು ನಿಮಗೆ ಪ್ರಾಣ ಭಿಕ್ಷೆ ಕೊಡ್ತೀವಿ ಅಂತ. ಅವ್ರು ಹೇಳಿದ್ರು, ಇಲ್ಲ ನಾನು ಮಾಡ್ತಾ ಇರೋದು ಸರಿ, ನನಗೇನು ತೊಂದರೆ ಇಲ್ಲ, ನಾನು ಸಾಯಲಿಕ್ಕೆ ರೆಡಿ ಅಂತ ಹೇಳಿ ಹಾಗೆಯೇ ಅವರು ಆ ವಿಷಯವನ್ನು ಸೇವನೆ ಮಾಡಿದರು. ಮೀರಾಬಾಯಿ ಕಥೆ ನಮ್ಮೆಲ್ಲರಿಗೂ ಗೊತ್ತು. ಸೊ ಈ ಥರದ ಒಂದು ಕಾನ್ಷಿಯಸ್ನೆಸ್, ನೋ ಪ್ರಾಬ್ಲಮ್ ಕಾನ್ಷಿಯಸ್ನೆಸ್ ಅಲ್ಲಿ ಇದ್ದರೆ ಸತ್ರೆ ಎಷ್ಟು ಇದ್ದರೆ ಎಷ್ಟು ಎರಡೂ ಒಂದೇ. ಸಾವು ಬಂದರೂ ನೋ ಪ್ರಾಬ್ಲಮ್, ಜೀವಂತವಾಗಿದ್ದರೂ ನೋ ಪ್ರಾಬ್ಲಮ್. ಈ ಥರದ ಒಂದು ಅರಿವಿನಲ್ಲಿ ಬದುಕಿದರೆ ಅದುವೇ ಎನ್ಲೈಟ್ಮೆಂಟ್ ಅಂತ ಹೇಳ್ತಾರೆ. ಈಗ ನಾವು ನಮ್ಮ ತಂದೆ ತಾಯಿಗಳೆಂದರೆ ಪ್ರಾಬ್ಲಮ್, ಮಕ್ಕಳೆಂದರೆ ಪ್ರಾಬ್ಲಮ್, ಸಮಾಜವೆಂದರೆ ಪ್ರಾಬ್ಲಮ್, ಅಕ್ಕಪಕ್ಕದ ಮನೆಯವರೆಂದರೆ ಪ್ರಾಬ್ಲಮ್ ಇಲ್ಲದೆ ಇರುವುದು ಯಾವುದೂ ಇಲ್ಲ. ಸೊ ಹೀಗಾಗಿ ನಾವು ಎನ್ಲೈಟ್ಮೆಂಟಿಂದ ತುಂಬ ತುಂಬ ದೂರ ಆಗಿದ್ದೇವೆ. ಒಂದು ವೇಳೆ ನಿಮಗೆ ಯಾವುದರಲ್ಲೂ ಪ್ರಾಬ್ಲಮ್ ಕಾಣಿಸ್ಕೊಳ್ತಾ ಇಲ್ಲ ಅಂದರೆ ನೀವು ಎನ್ಲೈಟ್ಮೆಂಟ್ ಆಗಿದೆ. ಪತ್ರಿ ಸರ್ ಹೇಳ್ತಾರೆ, ಬುದ್ಧ ಆಗಲಿಕ್ಕೆ ಇದು ಒಂದು ಸಾಕು. ನೀವು ಧ್ಯಾನ ಮಾಡದೆ ಹೋದರೂ ಪರವಾಗಿಲ್ಲ, ಪುಸ್ತಕಗಳು ಓದದೇ ಇದ್ದರೂ ಪರವಾಗಿಲ್ಲ, ಜ್ಞಾನವನ್ನು ಪಡೆಯದೇ ಇದ್ದರೂ ಪರವಾಗಿಲ್ಲ. ನೀವು ಯಾವಾಗ ನೋ ಪ್ರಾಬ್ಲಮ್ ಆಟಿಟ್ಯೂಡ್, ನೋ ಪ್ರಾಬ್ಲಮ್ ಕಾನ್ಷಿಯಸ್ನೆಸ್, ಆಟಿಟ್ಯೂಡ್ ಮಾತ್ರ ಅಲ್ಲ ಕಾನ್ಷಿಯಸ್ನೆಸ್ನಲ್ಲಿ ಇದ್ದರೆ ಅದುವೇ ಎನ್ಲೈಟ್ಮೆಂಟ್. ಹೇಗೆ ನಾವು ಸಂಗೀತವನ್ನು ಕಲೀಲಿಕ್ಕೆ ಸಂಗೀತ ಸ್ಕೂಲ್ಗೆ ಹೋಗ್ತೀವೋ, ಫುಟ್ಬಾಲ್ ಕಲೀಲಿಕ್ಕೆ ಫುಟ್ಬಾಲ್ ಕೋಚಿಂಗ್ ತಗೊಳ್ತೀವೋ, ಹಾಗೆಯೇ ಬುದ್ಧತ್ವವನ್ನು ಹೊಂದಲು ನೋ ಪ್ರಾಬ್ಲಮ್ ಕಾನ್ಷಿಯಸ್ನೆಸ್ಸನ್ನು ಪಾಲಿಸಬೇಕು ಅಂತ ಹೇಳ್ತಾ ಅವ್ರು ಹೇಳ್ತಾರೆ, ಆಹಾರ ಇಲ್ಲ ಅಂದರೆ ನೋ ಪ್ರಾಬ್ಲಮ್, ನೀರಿಲ್ಲ ಅಂದರೆ ನೋ ಪ್ರಾಬ್ಲಮ್. ಆಹಾರ ಇಲ್ಲಾಂದರೆ ಒಂದು ಹೊತ್ತಿಗೆ ನಮಗೆ ಆಹಾರ ಲೇಟ್ ಆಯಿತು ಅಂದರೆ ಎಷ್ಟೊಂದು ಒದ್ದಾಡಿ ಹೋಗ್ತೀವಿ. ಏನಾಯಿತು ಇವತ್ತೊಂದು ದಿನ ನಮಗೆ ಆಹಾರ ಸಿಕ್ಕಿಲ್ಲ, ಇವತ್ತು ಉಪವಾಸ ಮಾಡೋಣ. ನೀರು ಸಿಕ್ಕಿಲ್ಲ, ಇವತ್ತು ನಿರ್ಜಲ ಉಪವಾಸ ಮಾಡೋಣ. ನಿದ್ದೆ ಆಗಿಲ್ಲ, ಸರಿ ನಿದ್ದೆ ಬರ್ತಾ ಇಲ್ಲ ಅಂದರೆ ಪುಸ್ತಕ ಓದೋಣ, ಬೇರೆ ಕೆಲಸ ಮಾಡೋಣ. ಧ್ಯಾನಕ್ಕೆ ಕೂತ್ಕೊಂಡಾಗ ಸೊಳ್ಳೆಗಳು ಕಚ್ತಾ ಇದ್ರೆ ನೋ ಪ್ರಾಬ್ಲಮ್, ಕಚ್ಚಲಿ ಅಂತ. ಅದು ಅಷ್ಟು ಸುಲಭನಾ? ಸೊ ಬುದ್ಧ ಆಗುವುದು ಅಷ್ಟು ಸುಲಭನಾ? ಸುಲಭ ಅಂದರೆ ಹೌದು ಸುಲಭ, ಇಲ್ಲ ಅಂದರೆ ತುಂಬ ಕಷ್ಟ. ಅಂದರೆ ಬುದ್ಧ ಆಗುವುದು ಸುಲಭನೂ ಹೌದು, ಕಷ್ಟನೂ ಹೌದು. ಬರೀ ನಮ್ಮ ಯೋಚನೆ ಮಾಡುವ ಒಂದು ವಿಧಾನವನ್ನು ಬದಲಾಯಿಸಿದರೆ. ನನ್ನ ಮಾತಿಂದ ನಿಮ್ಮೆಲ್ಲರಿಗೆ ಆಶ್ಚರ್ಯ ಆಗ್ತಿರ್ಬೋದು, ಅದು ಹೇಗೆ ಮೆಡಿಟೇಷನ್ ಧ್ಯಾನ ಮಾಡಿದರೆ ಬುದ್ಧ ಆಗಲ್ಲ ಅಂದರೆ ನಾವು ಹಾಗಾದರೆ ಎದಕ್ಕಾಗಿ ಧ್ಯಾನ ಮಾಡ್ತಾ ಇರ್ಬೋದು ಅಂದರೆ, ಧ್ಯಾನ ಮಾಡುವುದು ಪ್ರಾಬ್ಲಮ್ ಸಾಲ್ವಿಂಗಿಗೆ ಅಲ್ಲವೇ ಅಲ್ಲ. ಧ್ಯಾನ ಮಾಡುವುದು ನಮ್ಮ ಎಫಿಷಿಯನ್ಸಿ, ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ. ಯಾವಾಗ ನಾವು ಧ್ಯಾನ ಮಾಡ್ತೇವೋ, ನಾವು ಯಾವ ಕಾರ್ಯವನ್ನು ಮಾಡ್ತಾ ಇರ್ತೇವೋ ಅದರಲ್ಲಿ ನಮ್ಮ ಎಫಿಷಿಯನ್ಸಿ, ನಮ್ಮ ಸಾಮರ್ಥ್ಯ ಹೆಚ್ಚಾಗುತ್ತೆ. ನಾವು ಗಾಯಕರೇ ಆಗಿದ್ದರೆ ನಾವು ತುಂಬ ಚೆನ್ನಾಗಿ ಹಾಡುತ್ತೇವೆ. ನಾವು ಚಿತ್ರಕಲೆಯನ್ನು ಬಿಡಿಸುವವರಾದರೆ ತುಂಬ ಒಳ್ಳೆಯ ಚಿತ್ರಗಳನ್ನು ಬಿಡಿಸ್ತೇವೆ. ನಾವು ವಾಕ್ ಕ್ಷೇತ್ರದಲ್ಲಿ ಈ ಥರ ನಮ್ಮ ಥರ ಕ್ಲಾಸಸ್ ಮಾಡ್ತಾ ಇದ್ದರೆ, ಸೆಷನ್ಸ್ ಮಾಡ್ತಾ ಇದ್ದರೆ, ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದರೆ ಅದರಲ್ಲಿ ಪ್ರಾವೀಣ್ಯತೆ ಹೊಂದಿ ನಾವು ಇನ್ನೂ ಚೆನ್ನಾಗಿ ಮಾತಾಡ್ತೇವೆ.
ಅದೇ ರೀತಿಯಾಗಿ ಫುಟ್ಬಾಲ್ ಆಡ್ತಾ ಇದ್ರೆ ಒಳ್ಳೆ ಫುಟ್ಬಾಲರ್ ಆಗ್ತೀರಾ, ಮ್ಯೂಸಿಷಿಯನ್ ಇದ್ದರೆ ಒಳ್ಳೆ ಮ್ಯೂಸಿಷಿಯನ್ ಆಗ್ತೀರಾ, ಡ್ಯಾನ್ಸರ್ ಆಗಿದ್ದರೆ ಒಳ್ಳೆ ಡ್ಯಾನ್ಸರ್ ಆಗ್ತೀರಾ, ಅದೇ ಹೌಸ್ ವೈಫ್ ಆಗಿದ್ದರೆ ಒಳ್ಳೆಯ ಹೌಸ್ ವೈಫ್ ಆಗ್ತೀರಾ. ಮೆಡಿಟೇಷನ್ ಅಂದರೆ ನಿಮ್ಮ ಪ್ರಾಬ್ಲಮ್ ಸಾಲ್ವಿಂಗಿಗೆ ಅಲ್ಲವೇ ಅಲ್ಲ. ಎಷ್ಟೋ ಸರ್ತಿ ನಮ್ಮಿಂದ ಒಂದು ಎಕ್ಸ್ಪೆಕ್ಟೇಷನ್ ಬರ್ತಾ ಇದೆ, ಧ್ಯಾನ ಕಲಿತ್ರೆ ನಮಗೆ ಧ್ಯಾನ ಮಾಡೋದ್ರಿಂದ ರೋಗಗಳು ನಿವಾರಣೆ ಆಗುತ್ತೆ, ಕಷ್ಟಗಳು ನಿವಾರಣೆ ಆಗುತ್ತೆ ಅಂತ. ನೋ ಮೈ ಡಿಯರ್ ಫ್ರೆಂಡ್ಸ್, ಅದು ನೋ ಪ್ರಾಬ್ಲಮ್ ಕಾನ್ಷಿಯಸ್ನೆಸ್ ಯಾವಾಗ ನಮಗೆ ಬರುತ್ತೋ ಆಗ ನಮಗೆ ಇವೆಲ್ಲದರಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾ, ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟಲ್ಲಿ ಶೇರ್ ಮಾಡಿ. ಈ ಮಾತುಗಳು ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿ ಸರ್ ಅವರ ಸ್ಪೀಚಿಂದ ತಗೊಂಡ ಆಗಿದೆ, ಶೇರ್ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ವೆರಿ ಮಚ್.